ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಹೃದಯ ರಾಘವ ಸಂಚಿಕೆ 18. ಶ್ರೀ, ನಾನು ವಾಶ್ರೂಮಿಗೆ ಹೋಗಿ ಬರ್ತೇನೆ. ಸರಿ ಪ್ರಾರ್ಥನಾ, ನನ್ನ ಮೊಬೈಲ್ ನಿನ್ನ ಹತ್ರ ಇರಲಿ ಎಂದವಳು ಮೊಬೈಲನ್ನು ಶ್ರೀಯಾಳ ಕೈಗಿತ್ತು ವಾಶ್ರೂಮಿಗೆ ಹೋದಳು. ಪ್ರಾರ್ಥನಾಳ ಮೊಬೈಲ್ ರಿಂಗಣಿಸುತ್ತಲೇ ಕರೆ ಸ್ವೀಕರಿಸಿದವಳು ಹಲೋ ಎಂದಾಗ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಪ್ರಾರ್ಥನಾಳಿಗಾಗಿ ಕಾಯುತ್ತಾ ಕುಳಿತಿರುವಾಗ ಅನಿರೀಕ್ಷಿತವಾಗಿ ಶ್ರೀಹಿತನ ನೋಡಿ ಅವಳಿಗೆ ಅಚ್ಚರಿಯಾಯಿತು. ಇವನು ಯಾಕೆ ಇಲ್ಲಿ ಬಂದಿದ್ದಾನೆ? ಒಂದು ವೇಳೆ ನನ್ನ ಫಾಲೋ ಮಾಡ್ಕೊಂಡು ಬಂದಿರಬಹುದಾ? ಅಥವಾ ಅಜ್ಜಿ ಮತ್ತು ತಾತನನ್ನು ನೋಡಲು ಹೋದಾಗ ಅವರು ನಾನಿಲ್ಲಿರುವ ವಿಷಯ ಹೇಳಿರಬಹುದಾ ಎಂದು ತನ್ನದೇ ರೀತಿಯಲ್ಲಿ ಯೋಚಿಸಿದವಳಿಗೆ ಪ್ರಾರ್ಥನಾಳನ್ನು ನೋಡಲು ಬಂದಿರುವ ಹುಡುಗ ಅವನೇ ಎಂಬುದು ಆ ಕ್ಷಣ ತಿಳಿಯಲಿಲ್ಲ. ನನ್ನ ಅಮ್ಮನ ಪರಿಚಯ ಮಾಡಿಕೊಂಡು ಅವರ ಮನಸ್ಸು ಗೆದ್ದಿದ್ದಾಳೆ. ಆದರೆ ಅವರ ಮಗ ನಾನು ಎಂಬ ಕಲ್ಪನೆ ಇವಳಿಗೆ ಇರಲಿಲ್ಲ ಅನಿಸುತ್ತೆ. ಯಾವುದೋ ಅಪರಿಚಿತನ ನಿರೀಕ್ಷೆಯಲ್ಲಿ ಇದ್ದವಳಿಗೆ ಇಲ್ಲಿಗೆ ನಾನು ಬರುವೆ ಎಂಬ ಊಹೆ ಸಹ ಬಂದಿರಲ್ಲ ಅನಿಸುತ್ತೆ. ಪಾಪ, ನನ್ನನ್ನು ನೋಡಿ ಶಾಕ್ ಆಗಿರಬೇಕು ಎಂದು ಮನಸ್ಸಲ್ಲಿ ಯೋಚಿಸಿ ನಕ್ಕ ಶ್ರೀಹಿತ್. ನೀನು ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿಯೇ ಬಿಟ್ಟಳು ಶ್ರೇಯಾ. ಅವಳ ಮುಂದೆ ಕುಳಿತವನು, ಯಾಕೆ ನಾನು ಇಲ್ಲಿಗೆ ಬರೋದಕ್ಕೆ ನಿನ್ನ ಪರ್ಮಿಷನ್ ತಗೋಬೇಕಾ ಎಂದು ಹುಬ್ಬೇರಿಸಿದ. ಇಲ್ಲಿ ಬರೋದಕ್ಕೆ ನನ್ನ ಪರ್ಮಿಷನ್ ಬೇಡ, ಆದರೆ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ನನ್ನ ಪರ್ಮಿಷನ್ ಬೇಕು ಎಂದಳು. ನಾನೆಲ್ಲಿ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ? ನಾನು ಕೂತಿರೋದು ನಿನ್ನ ಮುಂದೆ ತಾನೆ ಎಂದವ. ಎನಿವೇಸ್, ನಾನು ನಿನ್ನನ್ನು ಮೀಟ್ ಮಾಡೋಕ್ಕೆ ಬಂದಿಲ್ಲ. ನಾನು ನಮ್ಮಮ್ಮ ನನಗೋಸ್ಕರ ನೋಡಿರೋ ಹುಡುಗಿನ ಮೀಟ್ ಮಾಡೋಕ್ಕೆ ಬಂದಿದ್ದೇನೆ ಎಂದ. ಆ ಮಾತು ಹೇಳುವಾಗ ಅವನ ತಾಯಿ ನೋಡಿರುವ ಹುಡುಗಿ ಅವಳೇ ಎಂಬ ದೃಢ ನಂಬಿಕೆಯಿಂದ ಹಾಗೆ ಹೇಳಿದ. ಆದರೆ ನಿಜವೇನೆಂದು ತಿಳಿದಾಗ ತನ್ನ ಮಾತಿಗೆ ತಾನೇ ಪಶ್ಚಾತ್ತಾಪ ಪಡಬೇಕು ಎಂಬುದು ಅವನಿಗಾಗ ತಿಳಿದಿರಲಿಲ್ಲ. ಅವನ ಮಾತು ಕೇಳಿ ಅಚ್ಚರಿಯಾದರೂ ಮನದ ಯಾವುದೋ ಮೂಲೆಯಲ್ಲಿ ದುಃಖವಾಯಿತು. ಇವನು ಬಂದಿರೋದು ಪ್ರಾರ್ಥನಾಳನ್ನು ನೋಡೋಕೆ. ನಾನು ಇವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಈಗಲಾದರೂ ಮದುವೆಯಾಗೋ ಯೋಚನೆ ಮಾಡಿದ್ನಲ್ಲ, ಒಳ್ಳೇದಾಯಿತು. ಪ್ರಾರ್ಥನಾ ಒಳ್ಳೆ ಹುಡುಗಿ, ಇವನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಇಬ್ಬರು ಒಂದಾಗೋದೇ ಒಳ್ಳೆಯದು. ಪ್ರಾರ್ಥನಾ ಕೂಡ ಇವನ ಜೊತೆ ಸುಖವಾಗಿರ್ತಾಳೆ. ಅವಳು ಈ ಮದುವೆಗೆ ಒಪ್ಪಿದರೆ ಸಾಕು ಎಂದು ಮನದಲ್ಲೇ ಅಂದುಕೊಂಡವಳು ನಿಟ್ಟುಸಿರು ಬಿಟ್ಟು, ಐಮ್ ಸಾರಿ, ನನಗದು ನೀನೇ ಅಂತ ಗೊತ್ತಿರಲಿಲ್ಲ. ಒಂದು ನಿಮಿಷ, ಅವಳೀಗ ಬರ್ತಾಳೆ ಎನ್ನುವಷ್ಟರಲ್ಲಿ ಪ್ರಾರ್ಥನಾ ಬಂದಳು. ಅವಳನ್ನು ನೋಡಿ ಈಗ ಅಚ್ಚರಿ ಪಡುವ ಸರದಿ ಶ್ರೀಹಿತ್ನದು. ಒಂದು ಕ್ಷಣ ಅವನಿಗೆ ಏನು ನಡೆಯುತ್ತಿದೆ ಎಂದು ಅರಿವಾಗಲಿಲ್ಲ. ಅರಿವಾದ ತಕ್ಷಣ ತಲೆ ಮೇಲೆ ಕೈ ಹೊತ್ತವ, ಓ ಮೈ ಗಾಡ್, ನಾನಿದೇನು ಮಾಡಿಬಿಟ್ಟೆ ಎಂದು ಮನದಲ್ಲೇ ಹೇಳಿದ. ಪ್ರಾರ್ಥನಾ, ನಿನ್ನನ್ನು ನೋಡಲು ಬಂದಿರುವ ಗಂಡು ಇವರೇ, ನೀವು ಮಾತಾಡಿ, ನಾನೇನು ಬರ್ತೇನೆ ಎಂದು ಹೊರಟವಳು ತಕ್ಷಣ ಹಿಂದಿರುಗಿ ನೋಡಿ ಇಬ್ಬರಿಗೂ ಆಲ್ ದ ಬೆಸ್ಟ್ ಎಂದು ಹೋದಳು. ಶ್ರೀಹಿತ್ಗೆ ಆ ಕ್ಷಣ ಏನು ಮಾಡಬೇಕೋ ತೋಚದಾಯಿತು. ಒಮ್ಮೆ ಪ್ರಾರ್ಥನಾಳ ಕಡೆಗೆ ನೋಡಿದ. ಅವಳು ಗಾಬರಿಯಾಗಿರುವಂತೆ ಅನಿಸಿತು. ತನ್ನ ಟೇಬಲ್ ಮುಂದಿದ್ದ ನೀರಿನ ಗ್ಲಾಸ್ ತೆಗೆದು ಅವಳ ಕೈಗೆಟ. ಥ್ಯಾಂಕ್ಸ್ ಎಂದವಳು ಘಟಘಟನೆ ನೀರು ಕುಡಿದಳು. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಎಂದು ಇಬ್ಬರು ಒಂದೇ ಸಮಯದಲ್ಲಿ ಹೇಳಿದಾಗ ಇಬ್ಬರಿಗೂ ನಗು ಬಂತು. ಸರಿ, ನೀವು ಮೊದಲು ಹೇಳಿ ಎಂದಳು ಪ್ರಾರ್ಥನಾ. ನೋ ವೇ, ಲೇಡೀಸ್ ಫಸ್ಟ್, ನೀವು ಮೊದಲು ಹೇಳಿ ಎಂದ. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದರು. ಕೊನೆಗೆ ಅಲ್ಲಿಂದ ಹೊರಡುವ ಮುನ್ನ ಇಬ್ಬರೂ ಕೈ ಕುಲುಕಿದರು. ಸ್ವರ, ಶ್ರೇಯು, ಬನ್ನಿ ಮನೆಗೆ ಹೋಗೋಣ ಎಂದು ಶ್ರೇಯಾ ಅವರಿಬ್ಬರನ್ನು ಕರೆದಾಗ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣಕ್ಕ ಪ್ಲೀಸ್ ಎಂದು ಗೋಗರೆದ ಶ್ರೇಯಸ್. ಹೌದಕ್ಕ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗೋಣ ಎಂದು ದನಿಗೂಡಿಸಿದಳು ಸ್ವರ. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಬನ್ನಿ ಇಬ್ಬರು ಎಂದಾಗ, ಅಕ್ಕ ಪ್ಲೀಸ್ ಪ್ಲೀಸ್ ಎಂದು ಹಠ ಹಿಡಿದ ಶ್ರೇಯಸ್. ಕೊನೆಗೆ ಬೇರೆ ದಾರಿ ಕಾಣದೆ ಅವನ ಹಠಕ್ಕೆ ಮಣಿದು ಅಲ್ಲೇ ಇರಬೇಕಾಯಿತು. ಇಬ್ಬರು ತಾತ ಅಜ್ಜಿ ಜೊತೆ ಖುಷಿಯಾಗಿರುವಾಗ ಶ್ರೇಯಾ ಒಂಟಿಯಾಗಿ ಕುಳಿತು ಏನೋ ಯೋಚನೆಯಲ್ಲಿ ಮುಳುಗಿದ್ದಳು. ಹಾಗೆ ಮಂಕಾಗಿ ಕುಳಿತಿದ್ದವಳನ್ನು ಕಂಡು ವಸುಧಾರವರು ಅವಳ ಬಳಿಗೆ ಹೋಗಿ, ಪುಟ್ಟಿ, ಏನಾದರೂ ಸಮಸ್ಯೆನಾ ಎಂದು ಕೇಳಿದರು. ತಕ್ಷಣ ತನ್ನ ಯೋಚನಾ ಲಹರಿಯಿಂದ ಹೊರಬಂದವಳು, ಇಲ್ಲ ಅಜ್ಜಿ, ಹಾಗೇನಿಲ್ಲ ಎಂದಳು. ಮತ್ತು ಯಾಕಮ್ಮ ಹೀಗೆ ಮಂಕಾಗಿ ಕೂತಿದ್ಯಾ? ನಿನ್ನ ಫ್ರೆಂಡನ್ನು ನೋಡಲು ಹೋಗಿದ್ಯಲ್ಲ, ಅವಳಿಗೆ ಏನಾದರೂ ತೊಂದರೆ ಇದೆಯಾ ಎಂದು ಪ್ರಶ್ನಿಸಿದವರಿಗೆ, ಅದು ತೊಂದರೆ ಏನಿಲ್ಲ ಅಜ್ಜಿ, ನಾವು ತುಂಬ ವರ್ಷಗಳ ನಂತರ ಹೊರಗೆ ಮೀಟ್ ಮಾಡಿದ್ದು. ಸೊ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಯಾಕೋ ಸ್ವಲ್ಪ ತಲೆನೋವಿದೆ, ಬಹುಶಃ ಅದಕ್ಕೆ ನಿಮಗೆ ನಾನು ಮಂಕಾಗಿರೋ ಥರ ಕಾಣಿಸ್ತಿರಬಹುದು ಎಂದಳು.
ಸರಿ ಬಾ ನನ್ನ ಜೊತೆ ಎಂದವರು ಅವಳನ್ನು ತಮ್ಮ ಕೋಣೆಗೆ ಕರೆದೊಯ್ದು ಅವಳ ಹಣೆಗೆ ವಿಕ್ಸ್ ಹಚ್ಚಿ ಅವಳನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿ ತಲೆ ಸವರಿದರು. ಆ ಹಿತವಾದ ಸ್ಪರ್ಶಕ್ಕೆ ಅಲ್ಲೇ ನಿದ್ದೆ ಬಂದಿತು ಅವಳಿಗೆ. ಮತ್ತೆ ಎಚ್ಚರವಾದಾಗ ಅವಳನ್ನೇ ದಿಟ್ಟಿಸುತ್ತಾ ನಿಂತ ಸ್ವರ ಹಾಗೂ ಶ್ರೇಯಸ್ಸನ್ನು ಕಂಡಳು. ಅವರಿಬ್ಬರ ಮುಖದಲ್ಲಿ ಗಾಬರಿ ಇತ್ತು. ಇಬ್ಬರೂ ಅವಳ ಸನಿಹ ಕುಳಿತವರೇ. ಅಕ್ಕ, ಈಗ ಹೇಗಿದ್ಯಾ? ತಲೆನೋವು ಕಡಿಮೆ ಆಯ್ತಾ ಎಂದು ಆಸ್ತೆಯಿಂದ ವಿಚಾರಿಸಿದರು. ಮೆಲ್ಲಗೆ ಎದ್ದು ಕುಳಿತವಳು, ಹಾಂ, ತಲೆನೋವು ಹೋಯಿತು, ಈಗ ಆರಾಮಾಗಿದ್ದೇನೆ ಎಂದಾಗ ಇಬ್ಬರಿಗೂ ನೆಮ್ಮದಿ ಅನ್ನಿಸ್ತು. ಅಜ್ಜಿ, ಸಾರಿ ಅಜ್ಜಿ, ತುಂಬ ಹೊತ್ತು ಮಲಗಿಬಿಟ್ಟೆ, ಕಾಲು ನೋಯ್ತಾ ಇದೆಯಾ ಎಂದು ಕೇಳಿದವಳಿಗೆ, ಇಲ್ಲ ಪುಟ್ಟಿ, ಬಾ ಕಾಫಿ ಕೊಡ್ತೇನೆ ಎಂದವರು ಅವಳನ್ನು ತಮ್ಮ ಜೊತೆ ಕರೆದೊಯ್ದರು. ಕಾಫಿ ಜೊತೆ ಹಾಗೆ ತಿಂಡಿನೂ ಕೊಡು ಮಗುಗೆ ಎಂದರು ನಾರಾಯಣರವರು. ಸರಿ ಎಂದು ಅಡುಗೆ ಕೋಣೆಯಿಂದಲೇ ಉತ್ತರಿಸಿದರು ವಸುಧಾರವರು. ಕಾಫಿ ತಿಂಡಿಯಾದ ಬಳಿಕ, ತಾತ, ಅಜ್ಜಿ, ತುಂಬ ಹೊತ್ತಾಯಿತು, ನಾವಿನ್ನು ಬರ್ತೇವೆ ಎಂದಳು ಶ್ರಿಯಾ. ಸರಿ ಪುಟ್ಟಿ, ಇನ್ನೊಂದು ಸರಿ ಬನ್ನಿ, ನೀವು ಆಗಾಗ ಬರ್ತಾ ಇದ್ರೆ ನಮಗೂ ಖುಷಿಯಾಗುತ್ತೆ ಎಂದರು ವಸುಧಾರವರು. ನಾನಂತೂ ಎಲ್ಲ ಸಂಡೇಸ್ ಬಂದೇ ಬರ್ತೇನೆ ಎಂದ ಶ್ರೇಯಸ್ ನಾರಾಯಣರವರ ಕಡೆಗೆ ನೋಡಿ, ತಾತ, ನಿಮ್ಮ ಜೊತೆ ಚೆಸ್ ಆಡೋ ಮಜಾನೇ ಬೇರೆ, ನೆಕ್ಸ್ಟ್ ಸಂಡೇ ಖಂಡಿತ ಬರ್ತೇನೆ ಎಂದ. ಅಜ್ಜಿ, ನಿನ್ನ ಕೈ ಅಡುಗೆ ಸೂಪರೋ ಸೂಪರ್, ಇನ್ನೊಂದು ಸಾರಿ ನಾವು ಬರುವಾಗ ಬೇರೆ ಹೊಸ ಹೊಸ ಅಡುಗೆ ರೆಡಿ ಮಾಡು ಎಂದು ವಸುಧಾರವರಿಗೆ ಹೇಳಿದ. ಖಂಡಿತ ಮಾಡ್ತೇನೆ ಕಂದ ಎಂದು ಭಾವುಕರಾಗಿ ನುಡಿದರವರು. ಆ ಕ್ಷಣ ಅವರು ತಮ್ಮ ಮಗನನ್ನು ನೆನೆದರು. ಅಜ್ಜಿ, ಇಲ್ಲಿ ಸೆಲ್ಫಿ ತುಂಬ ಚೆನ್ನಾಗಿ ಬರ್ತದೆ, ಶ್ರೇಯು ಜೊತೆ ನಾನು ಬರ್ತೇನೆ ಇಲ್ಲಿಗೆ ಎಂದಳು ಸ್ವರ. ಅವಳ ಮಾತಿಗೆ ಎಲ್ಲರೂ ನಕ್ಕರು. ಸರಿ, ನಾವೇನು ಬರ್ತೇವೆ ಎಂದವಳು ಸ್ವರ ಮತ್ತು ಶ್ರೇಯಸ್ ಜೊತೆಗೆ ತನ್ನ ಮನೆಗೆ ಹೊರಟಳು. ಅವರು ಹೋದ ದಿಕ್ಕನ್ನೇ ನೋಡುತ್ತಾ ವಸುಧಾರವರು, ರೀ, ಇವತ್ತು ಈ ಮನೆ ಅನಿಸುತ್ತಿದೆ. ಇಷ್ಟು ದಿನ ನಾವಿಬ್ರು ಒಂಟಿ ಪಿಶಾಚಿಗಳ ಥರ ಬದುಕ್ತಾ ಇದ್ವಿ. ಆಮೇಲೆ ಒಬ್ಬ ಮೊಮ್ಮಗ ಸಿಕ್ತ. ಈಗ ನಮ್ಮ ಮಗನ 3 ಮಕ್ಕಳ ಸಾಮೀಪ್ಯ ಸಿಕ್ತು. ತುಂಬ ಖುಷಿಯಾಯಿತು ಎಂದವರು ಸೆರಗಿನಂಚಿನಿಂದ ಆನಂದ ಬಾಷ್ಪವನ್ನು ಹೊರಸಿದರು. ನಾರಾಯಣರವರಿಗೂ ತಮ್ಮ ಪತ್ನಿಯ ಮಾತು ಸರಿ ಎನಿಸಿತು. ಆದರೂ ಮರು ಮಾತನಾಡದೆ ತಮ್ಮ ಕೋಣೆಯತ್ತ ಹೆಜ್ಜೆ ಹಾಕಿದರು. ಖುಷಿಯಿಂದ ಶಿಳ್ಳೆ ಹಾಕುತ್ತಾ ಮನೆಗೆ ಬಂದ ಮಗನನ್ನು ನೋಡಿ ಸರಸ್ವತಿಯವರ ಮನ ಕುಣಿದಾಡಿತು. ಕೊನೆಗೂ ನಾನು ಮಾಡಿದ ವ್ರತಕ್ಕೆ ಫಲ ದೊರಕಿತು. ನನ್ನ ಮಗ ನಾನು ಅವನಿಗಾಗಿ ನೋಡಿದ ಹುಡುಗಿಯನ್ನು ನೋಡಿ ಇಷ್ಟಪಟ್ಟ ಅನಿಸುತ್ತಿದೆ. ದೇವರೇ, ನಿನಗೆಷ್ಟು ಧನ್ಯವಾದ ಹೇಳಿದರೂ ಸಾಲದು. ಕೊನೆಗೂ ಅವನಿಗೆ ಸರಿದಾರಿ ತೋರಿಸಿದೆಯಲ್ಲ ಎಂದು ಮನದಲ್ಲೇ ನುಡಿದವರು, ಏನೋ ಮಗ್ನೆ, ತುಂಬ ಖುಷಿಯಾಗಿದೆಯಾ? ಪ್ರಾರ್ಥನೆಯನ್ನು ನೋಡಿದ್ಯಾ ಎಂದು ಆಸಕ್ತಿಯಿಂದ ಪ್ರಶ್ನಿಸಿದರು. ನೋಡಿದ್ದು ಆಯಿತು, ಮಾತಾಡಿದ್ದು ಆಯಿತು ಎಂದು ಹೇಳಿ ಮುಂದೆ ಹೋಗುತ್ತಿದ್ದವನ ಹಿಂಬಾಲಿಸಿ ಹೋದವರು, ನಿಂತ್ಕೊಳ್ಳೋ, ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿಬಿಟ್ಟು ಹೋಗು ಎಂದರು. ಅಲ್ಲೇ ನಿಂತವ, ಸರಿ, ಆದರೆ ಈಸಿ ಕ್ವಶ್ಚನ್ನೇ ಕೇಳು ಆಯ್ತಾ ಎಂದು ನಕ್ಕಾಗ, ಈ ವಿಷಯದಲ್ಲಿ ತಮಾಷೆ ಮಾಡಬೇಡ, ಹೇಳು ಹಿತ್, ನಿನಗೆ ಪ್ರಾರ್ಥನೆ ಇಷ್ಟ ಆದ್ಲಾ ಎಂದು ಕೇಳಿದರು. ಗಂಭೀರವಾಗಿ ನಿಂತವ ಹೌದು ಎಂದು ಉತ್ತರಿಸಿದ. ಮುಂದುವರಿಯುವುದು.